ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಸೊ ನಮ್ಮ ಸೊಸೈಟಿಲಿ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿ ತೋರಿಸ್ದೆ, ಈ ಇಯರು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈ ಇಯರ್ ಏನು ಸ್ಪೆಷಲ್ ಅಂದರೆ ನಾನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ. ಜಿಯನ್ ಕೂಡ ಇದ್ದಾನೆ ಅಲ್ಲ. ಚಿನ್ನಿ, ನೀನೇನು ಮಾಡ್ತಿದ್ಯಾ? ಚಿನ್ನಿ ಅಲ್ಲ, ಏನು ಮಾಡ್ತಿದ್ಯಾ ಇವತ್ತು? ಸೊ ರೆಡಿ ಆಗಿದ್ದೀವಿ, ಹೊರಡ್ಬೇಕು ಇವಾಗ. ಅವ್ನಿಗೆ ಹಾಲು ಕುಡಿಸ್ಕೊಂಡು ಹೊರಡಬೇಕು. ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ನಾವು ಬಂದಾಗ ಹೊಸಬ್ರಾಗಿದ್ವಿ, ಆವಾಗ ಅಷ್ಟೊಂದೆಲ್ಲ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಜಿಯನ್ ಕೂಡ ಪಾರ್ಟಿಸಿಪೇಟ್ ಮಾಡ್ದೆ. ಸೊ ಎಲ್ಲ ನೋಡಿ ಖುಷಿ ಆಯಿತು. ಮಕ್ಕಳಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ನೆಕ್ಸ್ಟ್ ಇಯರಿಂದ ಜಿಯನ್ ಕೈಲೂ ಡ್ಯಾನ್ಸ್ ಮಾಡಿಸಿಸ್ಬೇಕು. ಈ ಡ್ಯಾನ್ಸಲ್ಲಿ ಜಿಯನ್ ಲಾಸ್ಟಲ್ಲಿ ಬಂದು ಬಾವುಟ ಹಿಡ್ಕೊಂಡು ಹಾರಿಸೋ ಥರ ಮಾಡಿಸಿದ್ವಿ. ಅಂದರೆ ಜಿಯನ್ ಏಜ್ ಮಕ್ಳಿಗೆ ಎಲ್ಲರೂ ಬಂದು ಮಾಡೋದು. ಅವ್ರು ನೋಡೋದೇ ಒಂದು ಖುಷಿ. ಪುಟ್ಟ ಮಕ್ಕಳನ್ನ ಕ್ಯೂಟಾಗಿರುತ್ತೆ. ಸೊ ಜಿಯನ್ ಏನು ಮಾಡೋದು ಅಂತ ಕೇಳ್ತಿದ್ದಾನೆ. ಆಮೇಲೆ ಫ್ರೆಂಡ್ ಬಂದಮೇಲೆ ಆರಾಮಾಗಿ ಮಾಡ್ದೆ. ಸೊ ಲಾಸ್ಟಲ್ಲಿ ಇದ್ದಿದ್ದು ನಮ್ಮ ಡ್ಯಾನ್ಸು ಲಾಸ್ಟಲ್ಲಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿ. ಸೊ ಎಲ್ಲ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಆದಮೇಲೆ ನಾನು ಬೆಳಿಗ್ಗೆ ಹೇಗೂ ಹಬ್ಬ ಇರುತ್ತಲ್ಲ ಅದಕ್ಕೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಪ ಅಮ್ಮ ಎಲ್ಲ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ರು. ಸೊ ಬಟ್ ನಾನು ಎಷ್ಟಾಗುತ್ತೆ ಅಷ್ಟು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿದೆ. ಒಂದು ದೊಡ್ಡ ಕೆಲಸ ಮುಗಿಯುತ್ತೆ. ಅದಕ್ಕೆ ಫಸ್ಟು ಸ್ನಾನ ಎಲ್ಲ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಾನು ಯಾವತ್ತೂ ಲಕ್ಷ್ಮೀನ ದೇವ್ರ ಮನೇಲೇ ಕೂರಿಸೋದು. ತುಂಬ ಜನ ಹಾಲಲ್ಲಿ ಕೂರಿಸಿ ಅಂತ ಹೇಳ್ತೀರಾ, ಬಟ್ ಜಿಯನ್ಗೆ ಇನ್ನೂ ಗೊತ್ತಾಗಲ್ಲ ಅಷ್ಟೊಂದು. ಹಾಲಲ್ಲಿ ನನಗೆ ಕೂರಿಸಿದ್ರೆ ಏನಂದರೆ ಜಿಯನ್ ಓಡಾಡ್ತಿರ್ತಾನೆ, ಅಕಸ್ಮಾತ್ ಏನಾದರೂ ಬೀಳ್ಸಿದ್ರೆ. ಸೊ ಆ ಥರ ಭಯ ಇದೆ. ಮತ್ತು ನಾನು ದೇವ್ರ ಮನೇಲಿ ಕೂರಿಸೋದ್ರಿಂದ ಏನಂದರೆ ನನಗೆ ಯಾವಾಗ ಬೇಕೋ ಆವಾಗ ದೇವ್ರನ್ನ ನಾನು ತೆಗಿಬೋದು. ಸೊ ದೇವ್ರ ಮನೇಲೇ ಇರುತ್ತೆ. ಸೊ ನನಗೆ ದೇವ್ರ ಮನೇಲಿ ಕೂರಿಸೋದೇ ಸರಿ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ದೇವ್ರ ಮನೇಲಿ ಕೂರಿಸ್ತೀನಿ. ಫಸ್ಟು ನಾನು ಈ ಥರ ಬಟ್ಟೆಯಲ್ಲಿ ಎಲ್ಲ ಗುಡಿಸ್ಕೊಳ್ತೀನಿ, ಯಾಕೆಂದರೆ ನಾನು ಪೊರ್ಕೆ ಯೂಸ್ ಮಾಡಲ್ಲ ಒಳಗೆ ಗುಡಿಸೋದಕ್ಕೆ. ಅದಕ್ಕೆ ಬಟ್ಟೆ ಯೂಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಒದ್ದೆ ಬಟ್ಟೆ ಮಾಡಿಕೊಂಡು ಎಲ್ಲ ಮತ್ತೆ ಕ್ಲೀನ್ ಮಾಡ್ಕೊತೀನಿ.
ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅಷ್ಟರಲ್ಲಿ ಅಪ್ಪ ಅಮ್ಮ ಬ್ರದರು ಮತ್ತು ಡೋರಾ ಎಲ್ಲರೂ ಬಂದರು. ಡೋರಾ ಮತ್ತು ಜಿಯನ್ನು ಮಾಮೂಲಿ ಏನಾದರೂ ಆಟ ಆಡ್ತಿರ್ತಾರೆ. ನನ್ನ ಬ್ರದರ್ ಕೂಡ ಬಂದಿದ್ದ. ಸೊ ಹಾಗೆ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಅಮ್ಮ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈ ವರ್ಷ ಅವರು ಹಬ್ಬ ಮಾಡ್ತಾ ಇರಲಿಲ್ಲ, ಸೊ ಅದಕ್ಕೆ ಬಂದಿದ್ದು. ಇಲ್ಲಾಂದರೆ ಅವರು ಬರ್ತಾ ಇರಲಿಲ್ಲ, ಹಬ್ಬ ಅಲ್ಲೇ ಮಾಡ್ತಿದ್ರಿಂದ. ಸೊ ಈ ವರ್ಷ ಹೇಗೋ ಅವ್ರು ಹಬ್ಬ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ಅಮ್ಮಗೆ ಇಲ್ಲೇ ಬನ್ನಿ ಇಲ್ಲೇ ಮಾಡೋಣ ಅಂತ ಹೇಳಿದೆ. ಸೊ ಬಂದಿದ್ದರು. ಸೊ ಅಂದರೆ ವರ್ಷಕ್ಕೊಂದ್ಸರಿ ತೆಗಿಯೋ ಸಾಮಾನುಗಳೆಲ್ಲ ಮೇಲೆ ಇಟ್ಬಿಟ್ಟಿರ್ತೇನೆ ನಾನು. ಸೊ ಅದಕ್ಕೆ ಅದನ್ನು ತೆಗಿಸ್ತಾ ಇದೆ ನನ್ನ ಬ್ರದರ್ಗೆ ಹೇಳ್ಬಿಟ್ಟು. ಚಂದುಗೆ ಸ್ವಲ್ಪ ಕಾಲ್ಸ್ ಎಲ್ಲ ಇತ್ತು, ಅದರಿಂದ ನನ್ನ ಬ್ರದರ್ ಬಂದಿದ್ನೆಲ್ಲ ಹೇಗೂ ಅವನು ಹೆಲ್ಪ್ ಮಾಡ್ತಾ ಇದ್ದ. ಅದಾದಮೇಲೆ ಚಂದು ಕೂಡ ಬಂದರು. ಚಂದು ಜೊತೆ ನಾವು ನಮ್ಮ ಮನೆ ಹತ್ರನೇ ಒಂದು ಮಾರ್ಕೆಟ್ ಇದೆ, ಸೊ ಅಲ್ಲಿಗೆ ಹೊರಟ್ವಿ ಬೈಕಲ್ಲಿ. ಇನ್ನೊಂದು ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು ಪೂಜೆಗೆ, ಅದನ್ನೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಚಂದು ಇಬ್ಬರು ಹೊರಟ್ವಿ. ಜಿಯನ್ನ ಅಪ್ಪ ಅಮ್ಮ ಎಲ್ಲ ಇದ್ರಲ್ಲ, ಸೊ ಅವನ ಜೊತೆ ಬಿಟ್ಟು ಹೊರಟ್ವಿ. ಸೊ ಇಲ್ಲಿ ಬಂದ್ವಿ ಮಾರ್ಕೆಟ್ ಹತ್ರ. ನೋಡ್ಬೋದು, ನಂಗೆ ಇಲ್ಲಿ ಬರೋಕ್ಕೆ ಇಷ್ಟ, ಯಾಕೆಂದರೆ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತೆ ದೇವ್ರದ್ದು, ಅದೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ತೊಗೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿದ್ವಿ ಅಮ್ಮ ನಾನು ಎಲ್ಲ ಸೇರಿಕೊಂಡು. ಸೊ ಮತ್ತೆ ಬೆಳಗ್ಗೆ ಪೂಜೆ ಮಾಡೋದಷ್ಟೇ. ಸೊ ಫ್ರೆಂಡ್ಸ್, ಬ್ಲಾಗ್ ನೋಡ್ತಾ ಇದ್ರಿ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದ್ರಿ. ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಪರ್ಫಾರ್ಮ್ ಮಾಡಿದ್ದು. ಅಂದರೆ ಲಾಸ್ಟ್ ಇಯರೇ ಬಂದಿದ್ವಿ, ಬಟ್ ಲಾಸ್ಟ್ ಇಯರ್ ನಂಗೆ ಅಷ್ಟೊಂದೆಲ್ಲ ಇಲ್ಲಿ ಯಾರೂ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಅದೆಲ್ಲ ಮಾಡಿರಲಿಲ್ಲ. ಬಟ್ ಈ ಇಯರ್ ಎಲ್ಲರೂ ಫ್ರೆಂಡ್ ಆಗಿದ್ದಾರೆ, ಅದರಿಂದ ನಾನು ಕೂಡ ಡ್ಯಾನ್ಸ್ ಮಾಡಿದೆ. ಸೊ ಅದಾದಮೇಲೆ ನಾಳೆ ಹಬ್ಬ ಇದೆಯಲ್ಲ ಹೆಂಗೂ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಇದು ವರ್ಷಕ್ಕೆ ಒಂದು ಸರಿನೇ ತೆಗಿಯೋದು, ಇಲ್ಲ ಏನಾದರೂ ಪೂಜೆ ಇದ್ದರೆ ಮಾತ್ರ ತೆಗಿಯೋದು. ಸೊ ಇದರೆಲ್ಲ ತೆಗೆದು ಕ್ಲೀನ್ ಮಾಡಿ ಇವಾಗ ರೆಡಿ ಮಾಡಬೇಕು. ಯಾಕೆಂದರೆ ಇನ್ನು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಕಷ್ಟ ಆಗುತ್ತೆ. ನಾಳೆ ಮತ್ತೆ ಎದ್ದು ನಾನು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಬ್ಲಾಗು ಸಪ್ರೇಟಾಗಿ ಮಾಡ್ತೀನಿ. ಇವತ್ತು ಏನು ಮಾಡ್ತೀಯ ಅಂದರೆ ಪ್ರಿಪ್ರೇಷನ್ಸ್ ಬ್ಲಾಗ್ ಮಾಡ್ತಿದ್ದೀನಿ. ಸೊ ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಇದು ನಾನು ಜಾಯಲ್ ಕಾಸಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇಲ್ಲಿ ಬಂದ ಮೇಲೆ ತೊಗೊಂಡಿದ್ದು, ನಾನು ನಿಮ್ಗೆ ತೋರಿಸಿದ್ದೆ. ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದೆ. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ನಿಮಗೆ ತೋರಿಸಿದ್ದೆ. ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ನಾವು ಮನೆ ಶಿಫ್ಟ್ ಆಗಬೇಕಾದ್ರೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲ ಮಾಮೂಲಿ ಮೊದಲಿಂದನೂ ಇತ್ತು. ಸೊ ಇವಾಗ ಇದೆಲ್ಲ ತೊಗೊಂಡೋಗಿ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ಪ್ರತಿ ವರ್ಷ ಹಬ್ಬ ಆದಮೇಲೆ ಅಥವಾ ಏನಾದರೂ ಪೂಜೆ ಆದಮೇಲೆ ಮಾಮೂಲಿ ಪೇಪರ್ ಏನು ಬರುತ್ತೆ, ಪೇಪರಲ್ಲಿ ಎಲ್ಲನೂ ನಾನು ಕ್ಲೋಸ್ ಮಾಡಿ ಸ್ವಲ್ಪನೂ ಜಾಗ ಇಲ್ದಂಗೆ ಅದನ್ನು ಎತ್ತಿಡ್ತೀನಿ. ಯಾಕೆಂದರೆ ಅವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಹಂಗೆ ಎತ್ತಿಟ್ಬಿಟ್ರೆ ಡಸ್ಟು ಕುತ್ಕೊಂಡ್ಬಿಡುತ್ತೆ ಅಥವಾ ಬೇರೆ ಏನಾದರೂ ಆಗುತ್ತೆ. ಸೊ ಎಲ್ಲ ನೀಟಾಗಿ ಒಂದು ಫಸ್ಟು ಪೇಪರಲ್ಲೆಲ್ಲ ರ್ಯಾಪ್ ಮಾಡಿ ಆಮೇಲೆ ಮತ್ತೆ ಅದು ಇನ್ನೊಂದು ಬ್ಯಾಗ್ ಹಾಕಿ ಹಂಗಿಟ್ರೆ ಅದು ನೀಟಾಗಿರುತ್ತೆ. ಸೊ ಅದಕ್ಕೆ ಇದೆಲ್ಲ ತುಂಬ ಹಳೇದು ಅಂತಲೇ ಹೇಳ್ಬೋದು, ನಮ್ಮ ಮದುವೆ ಟೈಮ್ದು ಇದೆಲ್ಲ. ಬಟ್ ಹಂಗೆ ನೀಟಾಗಿ ಚೆನ್ನಾಗಿದೆ, ಯಾಕೆಂದರೆ ಯಾವಾಗಲೂ ಹಾಗೆ ಎತ್ತಿಡೋದ್ರಿಂದ. ಸೊ ಇವತ್ತಿನ ಬ್ಲಾಗ್ ಇಷ್ಟ. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ಬ್ಲಾಗಲ್ಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು, ಹೇಗೆಲ್ಲ ಸೀರೆ ಉಡಿಸಿದ್ವಿ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಹೇಗೆಲ್ಲ ಡೆಕೋರೇಟ್ ಮಾಡಿದ್ವಿ, ಅದು ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.